ಮನೆಯಲ್ಲಿ ಪದೇ ಪದೇ ವಿನಾಕಾರಣ ಜಗಳ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ. ಇನ್ನು ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾ ಇರೋದಿಲ್ಲ ಅಂತಂದರೆ ಇದಕ್ಕೆಲ್ಲ ಕಾರಣ ದೃಷ್ಟಿದೋಷ ಅಂತಲೇ ಹೇಳ್ಬೋದು. ಅಂದರೆ ಕಣ್ಣು ದೃಷ್ಟಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮನೆಗೆ ಯಾರಾದರೂ ಬಂದು ಹೋದರೆ ಅಥವಾ ನೀವು ಎಲ್ಲಿಗಾದರೂ ಹೋಗಿ ಬಂದರೆ ಈ ರೀತಿಯಾಗಿ ಹೆಚ್ಚಾಗಿ ಆಗ್ತಾ ಇರುತ್ತೆ. ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ದೇ ಆಯಿತು ಅಂದರೆ ದೃಷ್ಟಿದೋಷ ಆಗಿರ್ಬೋದು ಅಥವಾ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ಧೂಪ ಹಾಕುವಂಥ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ ಅಥವಾ ಮನೆಯಲ್ಲಿ ಮಣ್ಣಿನ ದೀಪ ಅಂತೂ ಇದ್ದೇ ಇರುತ್ತೆ. ಅದರಲ್ಲಾದರೂ ನೀವು ಮಾಡ್ಕೊಳ್ಬೋದು. ಅದರಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಿಳಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಎಂಥ ಕಣ್ದೃಷ್ಟಿ ಆಗಿದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಿಳಿ ಸಾಸಿವೆ ತುಂಬ ಒಳ್ಳೆಯದು. ಆನಂತರ ಒಂದು 5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ದೃಷ್ಟಿದೋಷ ನಿವಾರಣೆಗೆ ತುಂಬ ಒಳ್ಳೆಯದು. ಆನಂತರ ಒಂದು 3ರಿಂದ 4 ಪಲಾವ್ ಎಲೆ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ಒಂದು 3ರಿಂದ 4 ಆಗುವಷ್ಟು ಕರ್ಪೂರ ಏನಿರುತ್ತೆ, ಈ ಒಂದು ಕರ್ಪೂರವನ್ನು ನಾನಿಲ್ಲಿ ನೋಡಿ ಕಟ್ ಮಾಡಿ ಈ ರೀತಿ 2 3 ತುಂಡುಗಳಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಒಂದು ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬನೇ ಸರಳವಾದಂಥ ವಿಧಾನ ಅಂತಲೇ ಹೇಳ್ಬೋದು. ಆನಂತರ ಇದನ್ನು ಅಂಟಿಸ್ಕೊಳ್ಬೇಕು. ಈ ಒಂದು ಅಂಟಿ ಉರಿತಾ ಇರೋವಂಥ ಈ ಒಂದು ಹೊಗೆ ರೀತಿ ಏನು ಬರ್ತಾ ಇರುತ್ತೆ, ಅದನ್ನು ಇಡೀ ಮನೆಗೆಲ್ಲ ನೀವು ಅದನ್ನು ಧೂಪದ ರೀತಿ ಹಾಕ್ಕೊಳ್ತಾ ಬರಬೇಕು. ಈ ಒಂದು ಹೊಗೆಯನ್ನು ಇಡೀ ಮನೆಗೆಲ್ಲ ಹಿಡಿತಾ ಬರಬೇಕು. ಅಂದರೆ ಅಡುಗೆ ಮನೆ, ಹಾಲು, ರೂಮ್ಗಳು ಏನಿರುತ್ತೆ ಹೊರಭಾಗದಲ್ಲಿ ಎಲ್ಲದಕ್ಕೂ ಕೂಡ ನೀಟಾಗಿ ಈ ಒಂದು ಹೊಗೆಯನ್ನು ಹಿಡಿತಾ ಬರುವುದರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಕಣ್ಣು ದೃಷ್ಟಿ ದೋಷ ಏನಾದರೂ ಆಗಿತ್ತು ಅಂತಂದರೆ ಅದೆಲ್ಲ ಕಡಿಮೆಯಾಗಿ ಮನೆಯಲ್ಲಿ ಆಗುವಂಥ ಕಲಹಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಮನಸ್ತಾಪಗಳು ಅಥವಾ ಒಂಥರ ಹುಷಾರಿಲ್ದಂಗೆ ಆಗ್ತಾ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ದೃಷ್ಟಿದೋಷ ನಿವಾರಣೆಗೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ.